ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ನಗರದ ಏನು ಬನಶಂಕರಿ 6ನೇ ಹಂತದಲ್ಲಿರುವಂತಹ ಕರಿಯಣ್ಣನ ಪಾಳ್ಯ ಏನಿದೆ, ಈ ಒಂದು ಭಾಗದಲ್ಲಿ ನಿನ್ನೆ ಸಂಜೆ ಸುಮಾರು 6:30ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಚಿರತೆ ಕೂಡ ಕಾಣಿಸಿಕೊಂಡಿರೋದು ನಾವೀಗ ನೋಡಬಹುದು. ಇದು ಏನು ತುರಹಳ್ಳಿ ಫಾರೆಸ್ಟ್ಗೆ ಸೇರುವಂತಹ ಒಂದು ಪ್ರದೇಶ. ಇದು ಈ ಒಂದು ಪ್ರದೇಶದ ಒಂದು ಪಕ್ಕದಲ್ಲೇ ಒಂದು ಲೇಔಟ್ ಇದೆ. ಈ ಒಂದು ಲೇಔಟ್ ನ ಹಂಚಿನಲ್ಲೇ ಚಿರತೆ ಕೂಡ ಕಾಣಿಸಿಕೊಂಡಿರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಕೂಡ ಒಂದು ತುಂಬಾ ಆತಂಕಕ್ಕೆ ಈಡಾಗಿ ರಾತ್ರಿ ಇಡೀ ಒಂದು ಭಯದಲ್ಲೇ ಒಂದು ಕಾಲ ಕಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ನೋಡಬಹುದು, ಈ ಒಂದು ಫಾರೆಸ್ಟ್ ಒಂದು ಒಳಭಾಗದಲ್ಲಿ ಒಂದು ಏನು ದಿಣ್ಣೆ ಏನಿದೆ, ಆ ಒಂದು ದಿಣ್ಣೆ ಮೇಲ್ಭಾಗದಲ್ಲಿ ನಿನ್ನೆ ಸಂಜೆ ಚಿರತೆ ಕೂಡ ಕಾಣಿಸಿಕೊಂಡಿರೋದು. ನಂತರ ಸ್ಥಳೀಯರು ಕೂಡ ಅದನ್ನ ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು, ಟಾರ್ಚ್ ಗಳನ್ನು ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಅದು ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಮೇಲ್ಭಾಗದಲ್ಲಿ ನಿಂತಿರೋದು ಕೂಡ ಕಂಡು ಜನ ಸ್ವಲ್ಪ ಕಾಲ ಒಂದು ಸ್ವಲ್ಪ ಭಯಭೀತರಾಗಿದ್ರು. ಕೂಡಲೇ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿ ಒಂದು ಪಟಾಕಿಯನ್ನ ಸಿಡಿಸುವ ಮುಖಾಂತರವಾಗಿ ಆ ಒಂದು ಚಿರತೆಯನ್ನ ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಆದರೂ ಕೂಡ ತಡರಾತ್ರಿವರೆಗೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಅದನ್ನ ಇಲ್ಲಿಂದ ಓಡಿಸುವಂತ ಕೆಲಸವನ್ನು ಕೂಡ ಮಾಡಿರೋದು. ನಂತರ ಈಗಾಗಲೇ ಈ ಒಂದು ಭಾಗದಲ್ಲಿ ಸುಮಾರು 3-4 ಬಾರಿ ಒಂದು ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಕೂಡ ಸಾರ್ವಜನಿಕರು, ಇಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಒಂದು ಆತಂಕದಿಂದ ಒಂದು ಜೀವನವನ್ನು ದೂಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಾವಿಲ್ಲಿ ನೋಡಬಹುದು, ಏನು ಫಾರೆಸ್ಟ್ ನ ಒಂದು ಗ್ರಿಲ್ಸ್ ಏನಿದೆ, ಕಾಂಪೌಂಡ್ ಏನಿದೆ, ಆ ಒಂದು ಕಾಂಪೌಂಡ್ ನಲ್ಲಿ ಒಂದು ಈಗಾಗಲೇ ಫಲಕಗಳನ್ನು ಕೂಡ ಹರಡಿಸಿರೋದನ್ನ ನಾವು ನೋಡಬಹುದು. ಏನು ಚಿರತೆ ಇದೆ, ಹುಷಾರಾಗಿರಿ, ಯಾರು ಕೂಡ ಈ ಭಾಗದಲ್ಲಿ ಬರಬೇಡಿ, ಮತ್ತೆ ಈ ಒಂದು ಭಾಗದಲ್ಲಿ ನಾಯಿಗಳಿಗೆ ಯಾರು ಕೂಡ ಆಹಾರವನ್ನು ಹಾಕಬೇಡಿ ಅಂತ ಹೇಳಿ ಒಂದು ಸ್ಥಳೀಯರೇ ಒಂದು ಸೂಚನಾ ಫಲಕವನ್ನು ಹಾಕಿ ಒಂದು ಕಾಂಪೌಂಡ್ ನ ಗೋಡೆ ಮೇಲೆ ಅಂಟಿಸಿರೋದು ಕೂಡ ನಾವು ನೋಡಬಹುದಾಗಿದೆ. ಅಷ್ಟು ಒಂದು ಚಿರತೆ ಹಾವಳಿ ಈ ಒಂದು ಭಾಗದಲ್ಲಿ ಇರುವಂತದ್ದು. ಏನು ಒಂದು ಭಾಗದಲ್ಲಿ ಅರಣ್ಯದ ಒಂದು ಅಂಚಿನ ಪ್ರದೇಶ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಲೇಔಟ್ ಕೂಡ ಇದೆ. ಆದ್ರಿಂದ ಪ್ರತಿ ಬಾರಿ ಈ ಒಂದು ಅರಣ್ಯದ ಹಂಚಿನಿಂದ ಲೇಔಟ್ ನ ಒಳಗಡೆ ಚಿರತೆಗಳು ಎಂಟ್ರಿ ಆಗ್ತಿರೋದ್ರಿಂದ ಕೂಡ ಸಾರ್ವಜನಿಕರು ಒಂದು ಸ್ವಲ್ಪ ಭಯಭೀತರಾಗಿ ಇಲ್ಲಿ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಏನು ಫೆಬ್ರವರಿ ತಿಂಗಳಿನಲ್ಲಿ ಮನೆ ಮುಂಭಾಗದಲ್ಲೇ ಒಂದು ಚಿರತೆ ಕೂಡ ಕಾಣಿಸಿಕೊಂಡಿತ್ತು, ಅದು ಸಿಸಿಟಿವಿಯಲ್ಲಿ ಕೂಡ ಸರಿಯಾಗಿತ್ತು. ಅದರಿಂದ ಸಾರ್ವಜನಿಕರು ಅವತ್ತು ಕೂಡ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ ಅವರು ಬೋನ್ ಅನ್ನ ಇಟ್ಟು ನಂತರ ಅದನ್ನ ಸೆರೆ ಹಿಡಿಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಬಳಿಕ ಈಗ ನಿನ್ನೆ ಸಂಜೆ ಈಗ ದಿಢೀರನ ಪ್ರತ್ಯಕ್ಷ ಆಗಿರೋದ್ರಿಂದ ಕೂಡ ಸಾರ್ವಜನಿಕರು ಈಗ ತುಂಬಾ ಭಯಭೀತರಾಗಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ರಸ್ತೆ ಬದಿ ಇರುವಂತಹ ಎಲ್ಲಾ ಕಡೆ ಕೂಡ ಒಂದು ಫಲಕಗಳನ್ನ ಹಾಕಿ ಜನ ಎಚ್ಚರಿಕೆಯಿಂದ ಇರಬೇಕು, ಮತ್ತೆ ಚಿರತೆ ಇದೆ ಅನ್ನೋ ಒಂದು ರೀತಿಯಲ್ಲಿ ಫಲಕವನ್ನು ಕೂಡ ಹಾಕಿರೋದನ್ನ ನಾವು ನೋಡಬಹುದು. ಮತ್ತೆ ಈಗ ನಮ್ಮ ಜೊತೆ ಕೆಲವು ಸಾರ್ವಜನಿಕರು ಕೂಡ ಇದ್ದಾರೆ, ಇಲ್ಲಿನ ನಿವಾಸಿಗಳು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸಬಹುದು. ಸರ್, ಈಗ ನಿನ್ನೆ ಸಂಜೆ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ, ಎಷ್ಟೊತ್ತಿಗೆ ಕಾಣಿಸ್ಕೊಂಡಿತ್ತು, ಎಲ್ಲಿತ್ತು ಸರ್? ಸರ್ 6:15 ಟೈಮಲ್ಲಿ ಕರೆಕ್ಟಾಗಿ ಫಾರೆಸ್ಟ್ ಎಡ್ಜ್ ಅಲ್ಲಿ ಬಂದು, ಫಾರೆಸ್ಟ್ ಎಡ್ಜ್ ಇಂದ ಮನೆಯಿಂದ ಜಸ್ಟ್ ಒಂದು 20 ಅಡಿ ಅಂತರದಲ್ಲೇ ಕೂತಿದೆ. ಅದು ಮುಂಚೆ ಏನ್ ಮಾಡ್ತಾ ಇತ್ತು, ಇದು ಹೆಚ್ಚು ಕಮ್ಮಿ 2 ವರ್ಷದ ಮರಿ. ಇದು 15 ದಿವಸಕ್ಕೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಕಗ್ಲಿಪುರ ರೇಂಜು ಇಲ್ಲೇ ಓಡಾಡ್ತಾ ಇರುತ್ತೆ. ಒಂದು ಕಾಡಂಚಿಗೆ ಬಂದು ಏನ್ ಮಾಡುತ್ತೆ, ಈ ನಾಯಿ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಬಂದು ಮಿಡ್ ನೈಟ್ 1 o'clock 2 o'clock ಅಷ್ಟರಲ್ಲಿ ಬರ್ತಾ ಇತ್ತು. ಈಗ ನಿನ್ನೆ ಸಾಯಂಕಾಲದಿಂದ ಏನ್ ಮಾಡಿದೆ, 6:15 ಬಂದು ಕೂತಿದೆ ಇದು. ಸೊ ಕಾಡಂಚಿನವ್ರಿಗೆಲ್ಲ ಪಾಪ ತುಂಬಾ ಭಯ ಆಗ್ಬಿಟ್ಟಿದೆ. ಬಂದು ಕೂತು ಏನ್ ಮಾಡಿದೆ, ನಮಗೆ ಕಾಣಿಸ್ಕೊಂಡು ಅದನ್ನ ಇಮಿಡಿಯೇಟ್ಲಿ ನಾವು ಫಾರೆಸ್ಟ್ ಅವ್ರಿಗೆ, ನಮ್ಮ ಕಾರ್ಯದರ್ಶಿ ಅವರು ಇವರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಅವ್ರಿಗೆ ಕರ್ಸಿದೀವಿ. ಅದು ಹೆಚ್ಚು ಕಮ್ಮಿ ಒಂದು ಮುಂಚೆನೆ ಬಂದಿದೆ ಅನ್ಸುತ್ತೆ. ನಮ್ಗೆ ಸ್ಪಾಟ್ ಆಗಿದ್ದು 6:45 ಸ್ಪಾಟ್ ಆಗಿದೆ. ಆಮೇಲೆ ಅದು ಫಾರೆಸ್ಟ್ ಅವರು ಇಮಿಡಿಯೇಟ್ಲಿ ವಿತಿನ್ 10 minutes ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ರು. ಬಂದೇನ್ ಮಾಡಿದ್ರು, ಪಟಾಕಿ ಸಿಡಿಸಿ ಅದನ್ನ ಆಚೆ ಕಡೆಗೆ ಪಟಾಕಿ ಸಿಡಿಸಿದ ತಕ್ಷಣ ಹೊಟ್ಟೋಯ್ತದು. ಸರ್, ಮತ್ತೆ ಈ ರೀತಿ ಚಿರತೆ ಪ್ರತ್ಯಕ್ಷ ಆಗ್ತದ್ರೆ ಇಲ್ಲಿ ನಿವಾಸಿಗಳು ಯಾವ ರೀತಿ ವಾಸ ಮಾಡ್ತಿದಾರ, ಹೇಗೆ, ಏನು? ಪಾಪ ಸೀನಿಯರ್ ಸಿಟಿಸನ್ಸ್ ಇದಾರೆ, ತುಂಬಾ ಹೆಂಗಸರು ಮಕ್ಕಳು ಎಲ್ಲ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಭಯನೇ ಇದು. ಬಟ್ ಮನುಷ್ಯರ ಮೇಲೆ ಇನ್ನೂ ಅದು ಏನೂ ಅಟ್ಯಾಕ್ ಮಾಡಿಲ್ಲ. ಬಟ್ ಆದ್ರೂ ಏನಾದ್ರು ಅಟ್ಯಾಕ್ ಮಾಡಿದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ, ಅಟ್ಯಾಕ್ ಮಾಡಿದ್ರು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ತುಂಬಾ ಭಯಭೀತರಾಗಿದ್ದಾರೆ. ಈಗ ಓಡಿಸೋದಾಗ್ಲಿ ಅಥವಾ ಸೆರೆ ಹಿಡಿಯೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರ? ನಾವು ಲಾಸ್ಟ್ ಫೆಬ್ರವರಿನಲ್ಲಿ ಒಂದು ಕೇಜ್ ಇಟ್ಟಿದ್ವಿ, 2 ತಿಂಗಳು ಕೇಜ್ ಇಟ್ಟಿದ್ವಿ. ಅವಾಗ ಅದು ಈ ಕಡೆ ಅದು ಸ್ಥಳಾಂತರ ಮಾಡ್ಬಿಟ್ಟಿತ್ತು, ಬೇರೆ ಕಡೆ ಹೊಟ್ಟೋಗಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಮಾಡ್ತಾ ಇದ್ರು, ಪ್ರಯತ್ನ ಪಡ್ತಾ ಇದ್ದಾರೆ ಅದು ಹಿಡಿಯೋದಕ್ಕೂ. ಬಟ್ ಇದು ಸಿಗ್ತಾ ಇಲ್ಲ ನಮಗೆ. ಇದು ಮೇಲ್ ಲಿಪಾರ್ಡ್, ಇದು ತುಂಬಾ ಸ್ಟ್ರಾಂಗ್ ಇದೆ ಇದು. ಸರ್, ಈಗ ನಿನ್ನೆ ಪತ್ತೆ ಆಗಿರೋದನ್ನ ಸೆರೆ ಹಿಡಿಯೋದಕ್ಕೆ ಏನಾದ್ರು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ? ಅರಣ್ಯ ಇಲಾಖೆಯವರು ಇವ್ರೇನೋ ಇನ್ಫಾರ್ಮ್ ಮಾಡಿದ್ಮೇಲೆ ಬಂದೇನೋ ಪಟಾಕಿ ಇದು ಮಾಡ್ಬಿಟ್ಟು ಓಡಿಸಿದ್ರು ಅಂತಾನೆ ಹೇಳಿದ್ರು. ಬಟ್ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ ಸರ್, ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಸಿಗ್ತಾ ಇಲ್ಲ ಅದು. ಮತ್ತೆ ಎಷ್ಟು ಬಾರಿ ಪ್ರತ್ಯಕ್ಷ ಆಗ್ತಿದೆ ಲಾಸ್ಟ್? ಸರ್, ಇದು ಲಾಸ್ಟ್ ಒಂದು 6 months ಇಂದ ಒಂದು ಆಗಿತ್ತು ಅನ್ಸುತ್ತೆ. ಒಂದು ನಾಯಿನೇನು ಹಿಡ್ಕೊಂಡು ಹೋಗಿತ್ತು, ಆಮೇಲೆ ಒಂದು ಕೇಜ್ ತಂದಿಟ್ರು. ಕೇಜ್ ತಂದಿಟ್ಮೇಲೆ ಅದು ಈ ಕಡೆ ಬರಲಿಲ್ಲ. ಮತ್ತೆ ಅಗೇನ್ ನಿನ್ನೆ ಪ್ರತ್ಯಕ್ಷ ಆಗಿದೆ. ನಾವಿಲ್ಲಿ ರೆಗ್ಯುಲರ್ ವಾಕ್ ಮಾಡೋರು ಸರ್, ಮೊದಲು ಧೈರ್ಯವಾಗಿ ವಾಕ್ ಮಾಡ್ತಾ ಇದ್ವಿ.
ಮನೇಲಿ ಇವಾಗ ಹೇಳ್ಬಿಟ್ಟು ಬರ್ತೀವಿ ಏನೋ ಲೇಟ್ ಆದರೆ ಬಂದು ಆ ಕಡೆ ಅಂತ ಫಾರೆಸ್ಟ್ ಕಡೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಆ ಥರ ಆಗೋಗ್ಬಿಟ್ಟಿದೆ. ನಾವಿಲ್ಲೆಲ್ಲ ಪರ್ಮನೆಂಟ್ ರೆಸಿಡೆಂಟ್ಸು, ಏನಾದರೂ ನಾವು ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು. ಕಾಂಪೌಂಡ್ಸ್ಗೆಲ್ಲ ಎಚ್ಚರಿಕೆ ಫಲಕಗಳನ್ನು ಹಾಕಿದ್ದೀರಾ? ಎಲ್ಲ ಹಾಕಿದೆ ಸರ್, ಎಲ್ಲ ಕ್ಲೀನಾಗಿ ಇದು ಮಾಡಿರಲಿ ಅಂತ ಸಾರ್ವಜನಿಕರು ಮತ್ತು ಇವ್ರಿಗೋಸ್ಕರ. ಬಟ್ ಇದೇನಾದ್ರು ಇದನ್ನೇ ಎತ್ತರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಏನೂ ಆ್ಯಕ್ಷನ್ಸ್ ಆಗಿಲ್ಲ ಸರ್. ಮತ್ತೆ ಮನೆ ಭಾಗಗಳಲ್ಲಿ ಕೂಡ ಸ್ವಲ್ಪ ಗಿಡ ಗಂಟೆಗಳು ಇರೋದ್ರಿಂದಲೂ ಸ್ವಲ್ಪ ಆತಂಕ. ಇರ್ಬೋದು ಸರ್, ಇದೆ, ಅದು ಇದೆ. ಗಿಡ ಗಂಟೆಗಳು ಮತ್ತೆ ಈಗ ಹಾವು ಇವು ಅವೆಲ್ಲ ಅದು ರೆಗ್ಯುಲರ್ ಆಗಿರುತ್ತೆ, ಅದ್ರದ್ದು ಹಾವು ಭಯಕ್ಕೇನೆ ಹೆಚ್ಚಿರುತ್ತೆ, ಅದು ನಮಗೆ ತುಂಬ ತೊಂದರೆ ಮಾಡ್ತಾ ಇದೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾದರೂ ಸಿಕ್ಕಿದೆ ಅದನ್ನ ಸೆರೆ ಹಿಡಿಯೋದಕ್ಕೆ ಏನಾದರೂ? ಸರ್ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್, ಬಟ್ ಏನಕ್ಕೆ ಅವ್ರಿಗೆ ಯಶಸ್ಸು ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ, KG ಬೀಳಿಲ್ಲ, ಒಳಗಡೆ ಹೋಗಿ ಹಿಡಿಯಂಗಿಲ್ಲ ಅಂತ ಹೇಳ್ತಾರೆ ನಾವು ಡಿಪಾರ್ಟ್ಮೆಂಟ್. ನೀವೇನು ವ್ಯವಸ್ಥೆ ಮಾಡಬೇಕು ಅಂತ ಕೇಳುವಂತ ಸರ್. ಇಲ್ಲಿ ಏನಾನ ಗೋಡೆ ಜಾಸ್ತಿ ದೊಡ್ಡ ಗೋಡೆ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಎಲ್ಲಿವರೆಗೂ ಮಾಡೋಕ್ಕಾಗತ್ತೆ, ಫುಲ್ ಕವರ್ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ. ಈಗ ಎಂಡವರೆಗೂ ಮಾಡಿದ್ರೆ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ ಸರ್, ಅದು ಯಾವ ಕಡೆಯಿಂದ ಬೇಕೋ ಸ್ವಲ್ಪ ಜಾಗ ಸಿಕ್ಕೋದನ್ನು ಒಳಗಡೆ ನುಗ್ಬೋದು. ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಅವ್ರ ಕಡೆಯಿಂದ ಏನಾರ ಮಾಡೋಕ್ಕಾಗಲ್ಲ, ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಇದು ಫಾರೆಸ್ಟು, ಅದು ಬೇರೆ ಕಡೆ ಏನಾರು ಶಿಫ್ಟ್ ಮಾಡಿದ್ರೆ ಅದ್ರನ್ನ ಸಮಸ್ಯೆ ಬಗೆಹರಿಬೋದು ಅಷ್ಟೇ. ಬಟ್ ಇವ್ರು ಗೋಡೆ ಗಿಡ ಹಾಕೋದ್ರಿಂದ ನನಗೇನು ಪರಿಹಾರ ಅನಿಸುತ್ತೆ, ಯಾಕಂದರೆ ಅದು ಚಿರತೆ ಅಲ್ಲ ಸರ್. ಈಗ ಇದ್ರ ಮೇಲೆ ಈ ಗಿಡದ ಮೇಲೆ ಹತ್ಬಿಟ್ಟು ಈ ಕಡೆ ಆಗಿರ್ಬೋದು ಅಲ್ವಾ, ಅದು ಚಾನ್ಸಸ್ ಇರುತ್ತಲ್ವಾ, ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಅಂತ ಅನಿಸುತ್ತೆ. ಅವರೇನಾದರೂ ಅಮಿಕಬಲ್ ಸೊಲ್ಯೂಷನ್ ಮಾಡಿಬಿಟ್ರೆ ಒಳ್ಳೆಯದು. ಇಲ್ಲಿ ತುಂಬಾನೇ ಚಿರತೆ ಹಾವಳಿ ಇದೆ ಸರ್. ನಾವು ವಯಸ್ಸಾದವರು ವಾಕ್ ಮಾಡೋದು ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಹೊರಗಡೆ ಬರೋದು ನೋಡಿದ್ರೆ ಆ ಟೈಮಲ್ಲಿ ಎಲ್ಲಿ ಬಚ್ಚಿಟ್ಕೊಂಡಿದೆ ಅಂತ ಗೊತ್ತೇ ಆಗಲ್ಲ. ನಾವು ಕಣ್ಣು ಹಾಯಿಸೋ ಅಷ್ಟೊತ್ತಿಗಾಗಲೇ ಅದು ಹತ್ರ ಬಂದ್ಬಿಟ್ರೆ ನಮಗೆ ಅದೇ ಭಯ ತುಂಬ. ಮಕ್ಕಳಂತೂ ಈ ಎಡ್ಜ್ಗಳಲ್ಲಿ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ, ವಾಕ್ ಮಾಡೋಕ್ಕೂ ಆಗಲ್ಲ, ಹಾಗಾಗಿದೆ ಸರ್. ಸೊ ಗೌರ್ಮೆಂಟ್ ಏನಾದರೂ ನಮಗೆ ಅನುಕೂಲ ಮಾಡಿಕೊಟ್ರೆ ವಾಸಿ. ಈಗ ನಿನ್ನೆ ಸಂಜೆ ಕೂಡ ಪ್ರತ್ಯಕ್ಷ ಆಗಿತ್ತು ಅಂತ ಮೇಡಮ್? ಹೌದು ಸರ್, ಅದು ನಿನ್ನೆ ಬಂದು ಆ್ಯಕ್ಚುಲಿ ನಾನು ಇದರಲ್ಲಿ ನೋಡಿದೆ, ಹೊರಗಡೆ ಬರೋಕ್ಕಾಗಲಿಲ್ಲ. ಸೊ ತುಂಬಾನೇ ಹೆದರ್ಕೊಂಡಿದ್ದಾರೆ ಇಲ್ಲಿನ ಜನಗಳೆಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಜನನೂ ಇದ್ದಾರೆ, ಬಟ್ ತುಂಬಾನೇ ಹೆದರಿಕೆ ಇದೆ ಸರ್. ಇದು ಎಷ್ಟು ಸಲ ಕಾಣಿಸ್ಕೊಂಡಿದೆ ಮೇಡಮ್ ಈ ರೀತಿ ಪದೇ? ನಮ್ಮನೆ ಮುಂದೆನೆ ಒಂದ್ಸಲಿ ಇದಾಗಿತ್ತು, ಹಂಟಾಗಿತ್ತು. ಸೊ ಹಾಗಾಗಿ ನಾವು ಚೆನ್ನಾಗಿ CCTVನಲ್ಲಿ ನೋಡಿದ್ವಿ, ತುಂಬಾನೇ ಹೆದರ್ಕೊಂಡಿದೀವಿ. ಅದಾದ್ಮೇಲೆ ಸ್ವಲ್ಪ ನೆಮ್ಮದಿ ಬಂತು ಕೇಜ್ ಇಟ್ಟ ಮೇಲೆ. ನೋಡಿದ್ರೆ ಅದು ಇಟ್ಟು 3-4 ಮಂತ್ಸ್ ಇಟ್ಟಿದ್ರು ಅದಕ್ಕೆ ಪಾಪ ನಮ್ಮ ಬಾಲಕೃಷ್ಣ ಸಾರು ಇದು ನಾಯಿನ ಅಲ್ಲಿ ಇಟ್ಬಿಟ್ಟು ಬೋನ್ ಒಳಗಡೆ ಎಲ್ಲ ಮಾಡಿದ್ರು ಅದೇನು ಬಂದು ಇದು ಮಾಡಲಿಲ್ಲ. ಅದು ಬಹಳ ಬುದ್ಧಿವಂತ ಅನ್ಸುತ್ತೆ ಚೀತಾ. ಸೊ ಹಾಗಾಗಿ ಬರಲಿಲ್ಲ ಅದು. ಹಾಗಾಗಿ ಅದು ಬರ್ಲಿಲ್ವಲ್ಲ, ಅದು ತಗೊಂಡು ಹೊಟ್ಟೋದ್ರು ಕೇಜು. ಅದು ತಗೊಂಡು ಹೋದ್ಮೇಲೆ ಒಂದು 15-20 ದಿವಸಕ್ಕೆ ಕಾಣಿಸ್ಕೊಂಡಿದೆ ಸರ್ ನಿನ್ನೆ ಸಾಯಂಕಾಲ. ಅರಣ್ಯ ಇಲಾಖೆಯವರು ಏನಾದ್ರು ಬಂದು ಅದನ್ನು ಓಡಿಸೋದು, ಎಚ್ಚರಿಕೆ ಕೊಡುವಂಥದ್ದು ನಿಮಗೆ ಜನ ಪಾಪ ಅವರು ಬರ್ತಾರೆ ಸರ್, ಬಂದು ಪಟಾಕಿ ಎಲ್ಲ ಹೊಡೆದು ಎಲ್ಲ ಮಾಡ್ತಾರೆ. ಬಟ್ ಗೌರ್ಮೆಂಟು ಒಂದು ಗೋಡೆ ಅಂತ ನಮಗೆ ಕಟ್ಕೊಟ್ಬಿಟ್ರೆ ತುಂಬಾನೇ ಅನುಕೂಲ ಸರ್. ಇಲ್ಲೇ ಕಾಡಂಚಿನ ಪಕ್ಕದ ಮನೆಯಲ್ಲೇ ಇದೀವಿ ಸರ್. ಇದು 1.5 ವರ್ಷದಿಂದ ಕಾಣಿಸ್ಕೊಂತ ಇತ್ತು, ಬರ್ತಾ ಇರ್ಲಿಲ್ಲ. ಆ ಕಡೆ ಎಲ್ಲ ಒಟ್ಟೋಗಿದೆ BM ಕಾವಲ್ ಕಡೆ ಅಂತ ಅರಣ್ಯ ಇಲಾಖೆಯವರೇ ಹೇಳಿದ್ರು. ಬಟ್ ನಿನ್ನೆ ಫೆಬ್ರವರಿ 1 ಒಂದ್ಸರಿ ಬಂದು ಸರ್ ಮನೆ ಮುಂದೆನೆ ಅದು ನಾಯಿ ಹಿಡ್ಕೊಂಡೋಗಿರೋದು CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನ ನೋಡಿ CCTV ಫುಟೇಜಸ್ ಎಲ್ಲ ನೋಡಿ ಅವರು ಅರಣ್ಯ ಇಲಾಖೆಯವರು ತಂದು ಕೇಜ್ ಇಟ್ಟಿದ್ರು ಸರ್. ಕೇಜ್ ಇಟ್ಮೇಲೆ ಅದು ಬರಲೇ ಇಲ್ಲ ಈ ಕಡೆಗೆ. ದಿನ ನಾಯಿ ಕಟ್ಟಾಕೋದು, ಊಟ ಹಾಕೋದು ಎಲ್ಲ ಮಾಡ್ತಿದ್ರು. ಬಟ್ ಆಮೇಲಿಂದ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಜ್ ವಾಪಸ್ ತಗೊಂಡೋದ್ರು. ಕೇಜ್ ವಾಪಸ್ ತಗೊಂಡೋದ್ಮೇಲೆ ನಿನ್ನೆ 6:30 6:38ಗೆ ಬಂದಿದೆ. 6:38ಗೆ ಬಂದು ಇಲ್ಲಿ ಪಕ್ಕದಲ್ಲೇ ಕೂತಿದೆ. ಓಡಾಡಿ ಅವರು ಟಾರ್ಚ್ ಎಲ್ಲ ಬಿಟ್ಟಿದ್ದಾರೆ, ವಿಡಿಯೋ ಮಾಡೋರು. ಒಂಚೂರು ಭಯನೇ ಇಲ್ಲ ಅದಕ್ಕೆ. ಜನಗಳು ನೋಡಿದ್ರೆ ಓಡೋಗೇ ಇಲ್ಲ ಸುಮಾರು ಹೊತ್ತು. ಆಮೇಲೆ ಇಮಿಡಿಯೇಟ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ್ವಿ ಸರ್. ನಮ್ಮ ಕಾರ್ಯದರ್ಶಿಯವರು ಸತೀಶ್ ಸರ್, ಒಮ್ಮಳೆಗೌಡರು ಎಲ್ಲ ಬಂದರು, ಮಾತಾಡಿದ್ರು. ಆಮೇಲೆ ಪಾಪ ಅವರು ಫಾರೆಸ್ಟ್ ಅವ್ರು ಬಂದು ಪಟಾಕಿ ಎಲ್ಲ ಹೊಡೆದು ಓಡಿಸಿದ್ರು, ಒಟ್ಟೋಗುತ್ತೆ ಅದು ಬಿಡಿ ಏನಿಲ್ಲ ಅಂತ. ಬಟ್ ಆಮೇಲೆ ಮಿಡ್ನೈಟಲ್ಲಿ ಮತ್ತೆ ನಾಯಿಗಳದ್ದು ತುಂಬ ಗಲಾಟೆ ಜೋರಾಯಿತು. ಆಮೇಲೆ ಹೇಳಿದ್ರು ಅವರು 100% ಇವತ್ತು ಬರುತ್ತೆ, ಒಂದು ನಾಯಿ ಹೋಗುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಹೋದ್ರು ಪಾಪ. ಇನ್ನು ಅವ್ರಿಗೆ ಗೊತ್ತಿರುತ್ತಲ್ಲ ಅದು. ಆಮೇಲೆ 2 ಗಂಟೆ 2:15 ಅಷ್ಟೊತ್ತಿನಲ್ಲಿ ಗಲಾಟೆ ಜೋರು ಶುರು ಆಯಿತು ಸರ್. ನಾಯಿಗಳು ಬೊಗಳದೆಲ್ಲ ಗೊತ್ತಾಯಿತು. ನಾವು ಅಂದ್ಕೊಂಡ್ವಿ ಆಮೇಲೆ ಇವತ್ತೊಂದು ನಾಯಿ ಎತ್ತಾಕೊಂಡು ಹೋಗಿದೆ ಅಂತ. ನಮ್ಗೆ ಇಲ್ಲಿ ಯಾವ್ದಾದ್ರು ನಾವು ನೋಡಿರೋ ನಾಯಿ ಆದರೆ ಅದು ಕಾಣಿಸ್ಲಿಲ್ಲ ಅಂದರೆ ನಮಗೆ ಗೊತ್ತಿರುತ್ತೆ ಇಂಥ ನಾಯಿ ಹೋಗಿದೆ ಅಂತ. ಪಾಪ ತುಂಬ ನಾಯಿಗಳಿರುವಾಗ ಗೊತ್ತಾಗಲ್ಲ ಸರ್. ದಯವಿಟ್ಟು ನಮ್ಮ ಇವರು MLA ಅವರು ಆಗಲಿ, ಆತಂಕ ಭಯ. ಇನ್ನು ನಮಗೆ ಬೇರೆ ವಿಧಿ ಇಲ್ವಲ್ಲ ಸರ್. ನಾವು ಮನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ. ಮನೆ ಸ್ವಂತ ಮನೆಗಳು ಬಿಟ್ಟು ಹೋಗಂಗಿಲ್ಲ, ಇಲ್ಲೇ ಇರಲೇಬೇಕು, ಜೀವನ ಮಾಡಲೇಬೇಕು.
ಸೊ ನಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಅದರದ್ದು ಹಾವಳಿಯಿಂದ ನಮ್ಮನ್ನು ತಪ್ಪಿಸಿ ಒಂದು ನಮಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ಸರ್. ನಿಮ್ಮ ಮೂಲಕ, ನಿಮ್ಮ ನ್ಯೂಸ್ ಚಾನೆಲ್ಗಳ ಮೂಲಕ ಎಲ್ಲ ನಾವು ಇದನ್ನೇ ಕೇಳ್ಕೊಳ್ಳೋದು. ದಿನಕ್ಕೆ ಅಂಚಿನಲ್ಲಿರುವಂತಹ ಒಂದು ಗೋಡೆಯನ್ನ ಎತ್ತರಿಸಬೇಕು ಮತ್ತೆ ಕಾಂಪೌಂಡ್ ಅನ್ನ ನಿರ್ಮಿಸಬೇಕು ಅಂತೇಳಿ ಆ ಇಲಾಖೆಯಿಂದ ಒಂದು ಸ್ವಲ್ಪ ಮುನ್ಸೂಚನೆ ಇದೆ. ಆದ್ರೆ ಅದನ್ನ ಪರ್ಮನೆಂಟ್ ಆಗಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಿನ ನಿವಾಸಿಗಳು ಏನು ನೆಮ್ಮದಿಯಿಂದ ವಾಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ನಿವಾಸಿಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.